ಸೊಸೈಟಿ ಬಗ್ಗೆ ಮುಂಚೆ ಹೇಗಿತ್ತು, ಈಗ ನಾವು ಬಂದ ಮೇಲೆ 3 ತಿಂಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಜನರಿಗೆ ಭಾಳ ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ತಾರೆ ಕಿರಿ ಸೊಸೈಟಿ. ಹಿಂದೆ ಇರುವಂಥ ಆಡಳಿತ ಮಂಡಳಿ ಈಗಿರುವಂಥ ಭಾಳಷ್ಟು ವ್ಯತ್ಯಾಸಿದ್ದಾರೆ. ಜನ ಅದನ್ನು ಬಯಸ್ತಿದ್ದಾರೆ. ಅದು ನಾವು ಬಂದೋದಕ್ಕೆ ನಮ್ಮದು ಸರ್ಕಾರದಿಂದ ಏನು ಹೆಲ್ಪ್ ಬೇಕು ಅವರಿಗೆ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ನೀವು ಅದನ್ನು ಮುಂದೆ ಫಾಲೋಅಪ್ ಮಾಡಲಿಕ್ಕೆ ಮಾಡೋದು ಈಗಾಗಲೇ ನಾವು 2 ತಿಂಗಳಲ್ಲಿ ಸುಮಾರು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇವತ್ತು ಕೂಡ ನಾವು ಗುರುಸ್ತಲ್ಲಿ ಮಾಡ್ತಾ ಇದ್ದೀವಿ. ಸಣ್ಣ ಪುಟ್ಟ ಮಾಡ್ತಿದ್ದು ಲಾರ್ಜ್ ಸ್ಕೇಲ್ನಲ್ಲಿ 300ಗೆ 2 ಕೋಟಿ ರೂಪಾಯಿದಲ್ಲಿ ಮಾಡ್ತಾ ಇದ್ದೀವಿ. 2 crore ಅಂದರೆ ಎಂಟೈರ್ ಆ ಊರಿಗೆ 850 ಮನೆಗೆ ಲೈನ್ ಆಗ್ತಾ ಇದ್ದೀವಿ. TC ಲೈನ್ಗಳು 850. ಅದು ಪ್ರಾಯೋಗಿಕವಾಗಿ ಒಂದು ಟ್ರಯಲ್ ಅಂತ ಮಾಡ್ತಾ ಇದ್ದೀವಿ. ಒಂದು ಟ್ರಯಲ್ ಅಂತ ಮಾಡ್ತೀವಿ. ಎಲ್ಲ ಮಾಡಲಿಕ್ಕೆ ನಮಗೆ ಸುಮಾರು 30 ರಿಂದ 40 ಕೋಟಿ ರೂಪಾಯಿ ಬೇಕು. ಅದು ಕೂಡ ನಾವು ಟ್ರಯಲ್ ಅಂತ ಇಲ್ಲಿ ಮುನ್ನಡೆದು ಬಂದ್ವಿ. 850 ಜನ ಕವರ್ ಆಗ್ತಾರೆ. ಇದು ನಿರಂತರ ಜ್ಯೋತಿ ಯೋಜನೆ ಅಡಿನ ನಿರಂತರ ಜ್ಯೋತಿ ನಮ್ಮ ಸ್ವಂತ ಸೊಸೈಟಿ ದುಡ್ಡಾಗಿ ಮಾಡ್ತಾ ಇದ್ದೀವಿ. ಸರ್, ಇನ್ನು 30 ರಿಂದ 40 ಕೋಟಿ ಅಂತಂದ್ರೆ ಇನ್ನು ಮುಂದಿನ ಟ್ರೆಂಡಾಗ ಆಗೋದು. ಮತ್ತು ಅದು ಮಾಡಿ ಈಗ ಒಂದು ಸ್ಕೀಮ್ ಮಾಡ್ಯಾರ. ನಾವು ಯಾರೇ ಮಾಡಿದ್ರು 2 ಲಕ್ಷ ರೂಪಾಯಿ ಸೊಸೈಟಿಯಿಂದ ಬರ್ನ ಮಾಡ್ತಾ ಇದ್ದೀವಿ. 3 ಲಕ್ಷ ಆಗಿರ್ಬೋದು, 4 ಆಗಿರ್ಬೋದು, 5 ಲಕ್ಷ ಎಸ್ಟಿಮೇಟ್ ಆಗಿದ್ರೆ 2 ಲಕ್ಷ ಸೊಸೈಟಿನ ಡಿಸ್ಕೌಂಟ್ ಅಂದರೆ ಅಷ್ಟು ನಾವು ತುಂಬ್ತೀವಿ. ಮಿಕ್ಕಿದ್ದನ್ನು ಅವ್ರು ತುಂಬಬೇಕು. ಅಂಥವು ಕೂಡ ಭಾಳಷ್ಟು ಸಕ್ಸಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಅವ್ರು ಗುಂಪು ಮನೆ ಮಾಡಬೇಕಂತ ಇಲ್ಲ, ಒಟ್ಟು ಅವ್ರು ಹೆಂಗೆ ಮಾಡ್ಕೊಂಬರ್ತಾರೆ ಮಾಡ್ತಾರೆ. ಎಸ್ಟಿಮೇಟ್ ಮಾಡಿದ್ರೆ 4 ಲಕ್ಷ ಆಯ್ತು 2 ಲಕ್ಷ ಅವ್ರು ತುಂಬಬೇಕು, 2 ಲಕ್ಷ ನಾವು ತುಂಬಬೇಕು ಸೊಸೈಟಿಯಿಂದ. ಸೊ ಹಂಗೆ ಮಾಡಿ ಕೆಲವು ಕಡೆ ಅನುಕೂಲ ಮಾಡ್ತಾ ಇದ್ದೀವಿ. ಅದೇ ಹೇಳಿದ್ರೆ 2 ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಡು ಬರ್ತಾರೆ. ನಾವು ಮನೆಯಲ್ಲಿ ಹಳ್ಳಿ ಊರು ತೋಟದಾಗಿದ್ದೀವಿ, ಹೊರಗಡೆ ಅಂತ ಒಂದು 4 ಲಕ್ಷ ಎಸ್ಟಿಮೇಟ್ ಮಾಡ್ಕೊಂಡು ಬರ್ತಾರೆ. ಅದು ಬಂದರೆ 2 ಲಕ್ಷ ಸೊಸೈಟಿಯಿಂದ ಕೊಡ್ತೀವಿ. ಇಲ್ಲ ಅಂದರೆ 50% ಆಫ್ ದ ಎಸ್ಟಿಮೇಟೆಡ್ ಕಾಸ್ಟ್ ಈಗ ಟೋಟಲ್ ಮ್ಯಾಕ್ಸಿಮಮ್ 2 ಲ್ಯಾಕ್. ಅವ್ರು 5 ಲಕ್ಷ ಮಾಡಿದ್ರು ನಾವು 2 ಕೊಡೋರು, ಅವ್ರು 3 ಲಕ್ಷ ತುಂಬಬೇಕು. ಈಗ ತಯಾರಿ ಯಾವ ರೀತಿ ನಡೆದಿದೆ ಸರ್? ತಯಾರಿ ಅಲ್ಲಿ ನಡೆದಿಲ್ಲ. ಈಗ ತಯಾರಿ ನಡೆದ 1 ತಿಂಗಳು ಆಯ್ತು. ಈಗ ತಯಾರಿ ಮಾಡ್ತಾ ಇದ್ದೀವಿ. ಇನ್ನೂ 2 ತಿಂಗಳು ಟೈಮ್ ಇದೆ. ಸೊ ಅಲ್ಲಿವರೆಗೆ ಜನರಿಗೆ ಏನೇನು ಅವಶ್ಯಕತೆ ಇದೆ ಸರ್ವಿಸ್ ಕೊಡಲಿಕ್ಕೆ ಒಂದು ಕಡೆ ಪ್ರಯತ್ನ ಮಾಡಿದ್ರೆ, ಒಂದು ಕಡೆ ಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ 30 ವರ್ಷದ ಒಂದು ವಿರೋಧಿಗಳು ಒಂದಾಗಿದೆ ಸರ್. ಬಿ ಪಾಟೀಲ್ ಅವರು ಮತ್ತು ಕತ್ತಿಯವರು ಒಂದಾಗಿ ಈ ಸರ್ಕಾರ ಚುನಾವಣೆ ಸ್ಪರ್ಧಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ತಾವು ಅದಕ್ಕೆ ಅಲ್ಲೇ ಆಲ್ರೆಡಿ ಅವ್ರೇನು ಬೇರೆಂಗಾಗಿ ಅದು ಹೇಳಿಕೆಯನ್ನು ಕೊಟ್ಟಾರ, ಬಿಡಿಸ್ಕೊಂಡಿದ್ದಾರೆ ಜನ ಅಂತ. ಸೊ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಸರಿ. ಅವರು